ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಸ್ವಾತಂತ್ರ್ಯ ಹೋರಾಟದ ಕಾಲ ಪ್ರಾಯಶಃ ಭಾರತದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ವಿಶ್ವದ ಇತಿಹಾಸದಲ್ಲಿ ಇಷ್ಟು ಸುದೀರ್ಘವಾದ ಹೋರಾಟ ಮತ್ತು ಇಷ್ಟೊಂದು ಜನರನ್ನ ಬಲಿ ಪಡೆದಂತಹ ಹೋರಾಟ ಇರಲಿಕ್ಕಿಲ್ಲ. ಪುರಾಣಗಳಲ್ಲಿ ಬರೀತಾರೆ, ಅದೆಷ್ಟು ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಆದ್ರೆ ಅದು ಕೂಡ ಕೇವಲ ಮಣ್ಣಿಗಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ ನಡೆದಂತಹ ಹೋರಾಟಗಳು. ದೇವರ ಹೆಸರಿನಲ್ಲಿದ್ರೂ ಕೂಡ ಹೊನ್ನು ಹೆಣ್ಣು ಮಣ್ಣಿಗಾಗಿ ನಡೆದ ಹೋರಾಟಗಳೇ. ಆದರೆ ಸ್ವಾತಂತ್ರ್ಯ ಹೋರಾಟ ಹಾಗಿರಲಿಲ್ಲ. ಅಲ್ಲಿ ದೇಶಕ್ಕಾಗಿ ಹೋರಾಟ ಅಂತ ಕಂಡ್ರೂ ಮೇಲ್ನೋಟಕ್ಕೆ ಆ ದೇಶದ ಹೋರಾಟ ಮಣ್ಣಿಗಾಗಿ ಅಂತ ಅನ್ಸಿದ್ರು ಅಲ್ಲಿ ಕೇವಲ ಅಧಿಕಾರಕ್ಕಾಗಿ ಅಥವಾ ರಾಜ್ಯಭಾರಕ್ಕಾಗಿ ಮಾಡಿಕೊಂಡ ಹೋರಾಟ ಅಲ್ಲ. ಮಾನವರು ತಮ್ಮ ಹಕ್ಕುಗಳಿಗಾಗಿ, ತಮಗೆ ಜೀವನದಲ್ಲಿ ಸ್ವಾತಂತ್ರ್ಯ ಬೇಕು ಅನ್ನುವುದಕ್ಕಾಗಿ ಹೋರಾಟ ಮಾಡಿದಂತಹ ಪ್ರಸಂಗ. ಸುಮಾರು 200 ವರ್ಷಗಳ ಕಾಲ ಅಥವಾ 250 ವರ್ಷಗಳ ಕಾಲ ಸಂಪೂರ್ಣವಾಗಿ, ಅಂದ್ರೆ ಆ ಕಡೆಯಿಂದ ಈ ಕಡೆವರೆಗೆ, ಒಂದು ಸಮುದ್ರದಿಂದ ಒಂದು ಸಮುದ್ರದ ಕಡೆಗೆ, ಪಾಕಿಸ್ತಾನವನ್ನು ಹಿಡಿದ್ರೆ ಆ ಕಡೆ ಕರಾಚಿಯಿಂದ ಹಿಡಿದು ಈ ಕಡೆ ಕನ್ಯಾಕುಮಾರಿಯವರೆಗೆ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಜನಾಂಗದವರು, ಎಲ್ಲ ಭಾಷೆಯವರು, ಎಲ್ಲ ಮತ ಪಂಥ ಜಾತಿ ಧರ್ಮಗಳವರು ಪಾಲ್ಗೊಂಡಂತಹ ಹೋರಾಟ. ಆ ಸ್ವಾತಂತ್ರ್ಯದ ಹೋರಾಟವನ್ನ ಸ್ವಾತಂತ್ರ್ಯ ನಂತರದ ಅಧಿಕಾರ ಲಾಲಸೆಯುಳ್ಳಂತಹ ಜನ ಸರಿಯಾಗಿ ಪರಿಚಯಿಸಲಿಲ್ಲ. ಕೇವಲ ಒಂದು ಪಕ್ಷದ ಹೋರಾಟವಾಗಿ ಬಿಂಬಿಸುವ ಪ್ರಯತ್ನ ಮಾಡಿದರು. 75ನೆಯ ಅಮೃತ ಮಹೋತ್ಸವ, ವಾರ್ಷಿಕೋತ್ಸವ ಬರೋವರೆಗೂ ನಮಗೆ ನಿಜವಾಗಿ ಸ್ವಾತಂತ್ರ್ಯ ಹೋರಾಟದ ಸರಿಯಾದ ಚಿತ್ರಣ ಸಿಕ್ಕಿರಲಿಲ್ಲ. ಸುಮ್ಮನೆ ಪಠ್ಯ ಪುಸ್ತಕದಲ್ಲಿ ಪರೀಕ್ಷೆಗಾಗಿ ಎಷ್ಟು ಬೇಕೋ ಅಷ್ಟೇ. ಅದು ಕೂಡ ಪೂರ್ವಗ್ರಹ ಪೀಡಿತರಾದಂತಹ ಜನ ಬರೆದಂತಹ ಇತಿಹಾಸಗಳು. ಆದರೆ 74 ವರ್ಷಗಳ ನಂತರ, ಅಂದ್ರೆ 23ನೇ ಇಸ್ವಿ ಆಗಸ್ಟ್ 16ರಿಂದ ಹಿಡ್ಕೊಂಡು 24ನೇ ಇಸ್ವಿ 21ರ ಆಗಸ್ಟ್ 16ರಿಂದ ಹಿಡ್ಕೊಂಡು ಅಥವಾ ಆಗಸ್ಟ್ 15ರಿಂದ ಹಿಡ್ಕೊಂಡು 22ರ ಅಂದ್ರೆ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆವರೆಗೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಪ್ರಸಾರ ಆಯಿತು ರೇಡಿಯೋದಲ್ಲಿ. ಅದು ಎಷ್ಟು ಜನರಿಗೆ ಗೊತ್ತಿದೆಯೋ, ನಿಮ್ಮಲ್ಲಿ ಇಲ್ಲಿ ಕೂತಿರೋರು ಬಹಳ ಜನ ಅದನ್ನು ಕೇಳೇ ಇಲ್ಲ ಅಂತ ಕಾಣಿಸುತ್ತೆ. ಕೇಳಿರೋರು ಒಬ್ಬರಾದ್ರೂ ಇದ್ದೀರಾ? ಇದ್ದಂಗಿಲ್ಲ. ಅಂದ್ರೆ ಪ್ರತಿ ವಾರ್ತೆಯಲ್ಲಿಯೂ ಕೂಡ, ಅಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ 3 ವಾರ್ತೆಗಳಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಸಂದರ್ಭಗಳಲ್ಲಿ ಅಥವಾ 2 ಸಂದರ್ಭದಲ್ಲಿ ತೋರಿಸ್ತಿದ್ರು. ಸರಿಯಾಗಿ ನೆನಪಿಲ್ಲ ನನಗೆ. 2 ಹೊತ್ತಂತೂ ನಾನು ಕೇಳಿದ್ದೀನಿ. ಪ್ರತಿ ದಿವಸ 1 ವರ್ಷ ಕಾಲ ಇಬ್ರು ಸ್ವಾತಂತ್ರ್ಯ ಹೋರಾಟಗಾರರದ್ದು ಜನ್ಮದಿನ, ಆ
ದಿವಸ ಯಾರ ಜನ್ಮದಿನ ಇರುತ್ತೋ ಅಥವಾ ಜನ್ಮದಿನ ಇಲ್ಲದೇ ಇದ್ರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿಕೊಂಡಂತಹ ಸಾವಿರಕ್ಕೂ ಹೆಚ್ಚು ಜನರ ಪರಿಚಯವನ್ನ, ಸಂಕ್ಷಿಪ್ತ ಪರಿಚಯವನ್ನು ಕೊಟ್ಟರು. ಬೆಳಿಗ್ಗೆ ಹಾಕಿದ್ದನ್ನೇ ಮತ್ತೆ ರಾತ್ರಿ ಹಾಕ್ತಿದ್ರು. ಆವಾಗ ಇನ್ನೊಂದು ಅನುಕೂಲ ಏನಾಗಿತ್ತು ಅಂದ್ರೆ, ಈ ಕೋವಿಡ್ ಸಂದರ್ಭದಲ್ಲಿ ಈ ವಾರ್ತೆಗಳ ಸಮಯವನ್ನ 15 ನಿಮಿಷದಿಂದ ಅರ್ಧ ಗಂಟೆಗೆ ಹೆಚ್ಚು ಮಾಡಿದ್ರು. ಅಂದ್ರೆ 8ರಿಂದ 8:15 ಹಿಂದಿ, 8:15ರಿಂದ 8:15 ಇಂಗ್ಲಿಷ್, ಈ ತರ ಬರ್ತಿತ್ತು. ಆ ಸಂದರ್ಭದಲ್ಲಿ 15 ನಿಮಿಷ ವಿಸ್ತರಣೆ ಮಾಡಿ ಅರ್ಧ ಗಂಟೆ ಹಿಂದಿ, ಅರ್ಧ ಗಂಟೆ ಇಂಗ್ಲಿಷ್. ಅದರಲ್ಲಿ ಒಂದು 4 ನಿಮಿಷ ಅಥವಾ 5 ನಿಮಿಷ 6 ನಿಮಿಷ ಸ್ವಾತಂತ್ರ್ಯ ಹೋರಾಟಗಾರರದ್ದೇ ಹಾಕ್ತಿದ್ರು. ಮತ್ತದನ್ನ ಸ್ಥಳೀಯ ಭಾಷೆಗಳಲ್ಲಿ ಅನುವಾದ ಮಾಡಿ ಅದನ್ನ ನಂತರ ಮತ್ತೆ ಪ್ರಸಾರ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಕೇಳಿಸ್ಕೊಂಡಿದ್ರೆ ನಿಜವಾಗಿಯೂ ಯಾವ ಧಾರ್ಮಿಕ ವ್ಯಕ್ತಿಯೂ ಕೂಡ, ಯಾವ ಆಧ್ಯಾತ್ಮಿಕ ವ್ಯಕ್ತಿಯೂ ಕೂಡ ದೇಶಭಕ್ತನಾಗಿ ಪರಿವರ್ತಿತನಾಗಲೇಬೇಕು. ಅಂತಹ ಕಠಿಣವಾದ, ಹೃದಯ ವಿದ್ರಾವಕವಾದಂತಹ ಪ್ರಸಂಗಗಳು ಅದರಲ್ಲಿ ಪ್ರಸಾರ ಆದವು. ಮತ್ತೆ ಅದನ್ನ ಪ್ರಸಾರ ಮಾಡಿದ್ರೆ ಒಳ್ಳೇದು. ಅದನ್ನೇನ್ ಮಾಡ್ತಾರೆ ನೋಡೋಣ. ಅಥವಾ ರೇಡಿಯೋ ಸ್ಟೇಷನ್ಗಳಲ್ಲಿ ಅದರ ರೆಕಾರ್ಡಿಂಗ್ ಸಿಗಬಹುದು. ಅದನ್ನ ಪೆನ್ ಡ್ರೈವ್ ಮೂಲಕ ಅಥವಾ ಮೆಮೊರಿ ಕಾರ್ಡ್ ಮೂಲಕ ರೆಕಾರ್ಡ್ ಮಾಡಿ ಅದನ್ನು ಎಲ್ರಿಗೂ ಕೊಟ್ಟರೆ ತುಂಬಾ ಒಳ್ಳೇದು. ಅದರಲ್ಲಿ ಒಂದು ಪ್ರಸಂಗ ಅಂದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಆಮೇಲಿಂದ ಇಂತಹ ಬರೇ ದೊಡ್ಡ ದೊಡ್ಡ ವಿದ್ಯಾವಂತರು, ಶ್ರೀಮಂತರು ಇಷ್ಟೇ ಭಾಗವಹಿಸಲಿಲ್ಲ. ಭಿಕ್ಷುಕರು, ಮಹಿಳೆಯರು, ಅದರಲ್ಲೂ ಮಹಿಳೆಯರಲ್ಲಿ 75-80 ವರ್ಷದ ಅಜ್ಜಿದಿರು ಜೀವ ಕೊಟ್ಟರು. ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಜೀವ ಕೊಟ್ಟರು. ಅದರಲ್ಲಿ ಒರಿಸ್ಸಾದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಬ್ಬ 10 ವರ್ಷದ ಬಾಲಕ, 9 ಅಥವಾ 10 ವರ್ಷದ ಬಾಲಕ ದೋಣಿಯಲ್ಲಿ ಕೂತಿದ್ದ. ಸಂಜೆ ರಾತ್ರಿ ಆಗಿತ್ತು. ಅವರಪ್ಪ ಊಟ ತರೋದಕ್ಕೂ ಏನೋ ಮನೆಗೆ ಹೋಗಿದ್ದ. ಈ ಹುಡುಗ ದೋಣಿಯಲ್ಲಿ ಕೂತಿದ್ದ. ಕಟಮಸ್ತಾದ ಬಾಲಕ, ಶಕ್ತಿಶಾಲಿಯಾದ ಬಾಲಕ. ಬ್ರಿಟಿಷರು ಸೈನಿಕರು ಬಂದು ನಮ್ಮನ್ನ ಆ ಕಡೆ ದಂಡೆಗೆ ದಾಟಿಸು ಅಂತ ಕೇಳ್ತಾನೆ ಅವನ ಭಾಷೆಯಲ್ಲಿ. ಏನಕ್ಕೆ ಅಂತ ಕೇಳ್ದ. ಅಲ್ಲಿ ಕೆಲವ್ರನ್ನ ಬಂಧಿಸ್ಬೇಕಾಗಿದೆ, ಅವರು ನಮ್ಮ ವಿರುದ್ಧ ಕೆಲಸ ಮಾಡ್ತಿದ್ದಾರೆ, ಆ ಕಡೆಗೆ ನಮ್ಮನ್ನ ದಾಟಿಸ್ಬೇಕು. ಇಲ್ಲ, ನಾನು ದಾಟಿಸಲ್ಲ ಅಂತ. ಅವರೆಲ್ಲ ದೇಶಭಕ್ತರಿದ್ದಾರೆ, ನಾನು ನಿಮ್ಮನ್ನ ನಮ್ಮ ದೋಣಿಲಿ ಹತ್ಸಲ್ಲ. ಏಯ್, ಹತ್ತಿಸ್ತೀಯೋ ಇಲ್ವೋ ಅಂತ ಕೇಳ್ತಾರೆ. ಹತ್ಸಲ್ಲ ಅಂತಾರೆ. ಅದರಲ್ಲಿ ಒಬ್ಬ ಆ ಬಂದೂಕಿನ ಚೂಪಾದ ಭಾಗದಿಂದ ಅವನ ತಲೆಗೆ ಹೊಡೆದು ಬಿಡ್ತಾನೆ. ಅವನ ತಲೆಯಿಂದ ರಕ್ತ ಬರಕ್ ಶುರುವಾಗುತ್ತೆ. ಅವನ ತಕ್ಷಣ ದೋಣಿಗೆ ಹುಟ್ಟಾಕೊಂಡು ಅವರಿಗೆ ಸಿಗ್ಲಾರ್ದಂಗೆ ಆ ದೋಣಿಯನ್ನು ಆ ಕಡೆ ದಂಡೆಗೆ ತಗೊಂಡು ಹೋಗ್ತಾನೆ. ಆ ಕಡೆ ದಂಡೆಗೆ ತಗೊಂಡೋಗಿ ಕೆಲವ್ರಿಗೆಲ್ಲ ಕೂಗಿ ಹೇಳ್ತಾನೆ, ಬ್ರಿಟಿಷರು ನಿಮ್ಮನ್ನು ಬಂದ್ಸಕ್ ಬರ್ತಾ ಇದ್ದಾರೆ, ತಪ್ಪಿಸ್ಕೊಳ್ಳಿ ಅಂತ ಹೇಳಿ. ಅಷ್ಟೊತ್ತಿಗೆ ಅವನ ತಲೆಯಿಂದ ಅತಿಯಾದ ರಕ್ತಸ್ರಾವ ಆಗಿ ಮೂರ್ಛೆ ಹೋಗಿ ಆ ದೋಣಿಯಲ್ಲೇ ಸತ್ತು ಹೋಗ್ಬಿಡ್ತಾನೆ. ಅಂದ್ರೆ ಹಂಗೆ ಹೇಳಿ ಸತ್ತು ಬಿಡ್ತಾನೆ. ಇವನ ಹೆಸರು ಆ ಕಾರ್ಯಕ್ರಮದಲ್ಲಿ ಪ್ರಸಾರ ಆಯಿತು. ಈ ಘಟನೆ
ಆ ಕಾರ್ಯಕ್ರಮದಲ್ಲಿ ಪ್ರಸಾರ ಆಯಿತು. ಪ್ರಾಯಶಃ ಯಾವ ಭಾಷೆಯ ಯಾವ ಪಠ್ಯಪುಸ್ತಕದಲ್ಲೂ ಇಂತಹ ಘಟನೆಗಳು ಪ್ರಸಾರ ಆಗಿರಲಿಲ್ಲ. ಇಲ್ಲಿವರೆಗೆ 75 ವರ್ಷ ಆಗೋವರೆಗೂ. ಅಂದರೆ ಎಷ್ಟು ಮೋಸ ಮಾಡಿದರು. ಇಂಥ ಒಂದಲ್ಲ, ಸಾವಿರಾರು ಘಟನೆಗಳು. ಬಿರ್ಸಾ ಮುಂಡಾ ಅಂತ ಹೇಳಿ ಒಬ್ಬ 25 ವರ್ಷದ ಯುವಕ ರೈತರನ್ನೆಲ್ಲ ಕಟ್ಕೊಂಡು ಹೋರಾಟ ಮಾಡಕ್ ಶುರು ಮಾಡ್ತಾನೆ. ಈಗೇನು ಜಾರ್ಖಂಡ್ ಅಂತಿರಲ್ಲ, ಆವಾಗ ಅದಕ್ಕೆ ಬಿಹಾರ ಅಂತಿದ್ರು. ಅಲ್ಲಿ ಹೋರಾಟ ಶುರು ಮಾಡಿದ್ರೆ 20,000 ಜನ ಸೈನಿಕರು, ರೈತರು ಸಾಯ್ತಾರದ್ರು. ಅದ್ರಲ್ಲಿ ಬಿರ್ಸಾ ಮುಂಡಾ ಒಬ್ಬ. ಆದರೆ ಅವನ ಹೆಸರು ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿವರೆಗೆ ಈ ಕಾರ್ಯಕ್ರಮ ಪ್ರಸಾರ ಆಗೋರು. ಈಗ ಅವರದ್ದು ದಿನಾಚರಣೆ ಕೂಡ ಮಾಡ್ತಾರೆ. ಈ ವರ್ಷ ಆ ಬಿರ್ಸಾ ಮುಂಡಾ ಅವರು ಹುಟ್ಟಿದ 150ನೇ ವರ್ಷ. ಅದನ್ನು ಕೂಡ ಸರ್ಕಾರದವರು ಆಚರಣೆ ಮಾಡ್ತಾ ಇದ್ದಾರೆ. ಇಂಥವನ್ನೆಲ್ಲ ನಾವು ತಿಳ್ಕೊಂಡ್ರೆ ಮಾತ್ರ ನಾವು ದೇಶಭಕ್ತರಾಗಿ, ದೇವರ ಭಕ್ತರಾಗಿ ಬದುಕ್ತೇವೆ. ಇಲ್ಲದೆ ಹೋದ್ರೆ ಈ ಜಡವಾದ ವಿಜ್ಞಾನ ಯುಗದಲ್ಲಿ ಸುಮ್ಮನೆ ರೋಗಿಗಳಾಗಿ, ಆಶೆ ಬರುಕರಾಗಿ, BP ಶುಗರ್ ಹೆಚ್ಚು ಮಾಡಿಕೊಂಡು ಇನ್ಸುಲಿನ್ ಚುಚ್ಕೊಂಡು ಸತ್ತೋಗ್ಬಿಡ್ತೀರ. ಅದಕ್ಕೆ ನಮ್ಮ ಬದುಕಿಗೆ ಒಂದು ಅರ್ಥ ಬರಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಚರಿತ್ರೆಯನ್ನು ಓದಬೇಕು, ಅದರ ಬಗ್ಗೆ ತಿಳ್ಕೋಬೇಕು. ನಮ್ಮ ಕಡೆಯಿಂದ ಏನು ದೇಶಕ್ಕಾಗಿ, ಸಮಾಜಕ್ಕಾಗಿ ಒಳ್ಳೆ ಕೆಲಸ ಮಾಡಬಹುದು, ಆ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.